ಸರ್ ಫಸ್ಟ್ ಟೈಮ್ ಹೀರೋ ಆಗಿ ನೀವು ಅಂದ್ರೆ ಆಸ್ ಅ ಹೀರೋ ಆಗಿ ನೀವು ತೆರೆ ಮೇಲೆ ಕಾಣಿಸ್ಕೊತಾ ಇದ್ದೀರಾ ಅಂಡ್ ಈ ಗದಗ ಚಿತ್ರ ಫಸ್ಟ್ ಡೇ ಫಸ್ಟ್ ಶೋ ನಿಮಗೆ ಪಬ್ಲಿಕ್ ಒಪಿನಿಯನ್ ಅಂಡ್ ನೀವು ಚಿತ್ರತಂಡದಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ನಿಮಗೆ ಯಾವ ತರ ಇದೊಂದು ಚಾಲೆಂಜಿಂಗ್ ಆಗಿದೆ? ಯಾಕಂದ್ರೆ ಫಸ್ಟ್ ಟೈಮ್ ನೀವು ಒಂದು ಕ್ಯಾಮ್ರಾನ ಫೇಸ್ ಮಾಡ್ತಾ ಇದ್ದೀನಿ ಅಂತಂದಾಗ ನಿಮಗೆ ಇದೆಲ್ಲ ಎಷ್ಟು ಚಾಲೆಂಜಿಂಗ್ ಆಗಿದೆ? ಆದರೆ ನನ್ನ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ನನಗೇನು ತುಂಬ ಸಮಸ್ಯೆ ಅಂತ ಅನ್ನಿಸ್ತಿಲ್ಲ. ಯಾಕೆಂದರೆ ನಾನು ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಸಿನಿಮಾಗಳು, ಈ ರೀತಿ ಮ್ಯೂಸಿಕ್ ವಿಡಿಯೋ, ಈ ರೀತಿ ನಾನು ತುಂಬ ಮಾಡಿದ್ದೆ. ನಾನು ಅಭಿನಯ ಶಾಲೆಗಳಲ್ಲಿ ತರಬೇತಿ ತೊಗೊಳ್ಳುವಂಥದ್ದು, ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ಗಳು ಮಾಡೋದು, ಈ ಥರದ್ದೆಲ್ಲ ತಯಾರಿ ಇತ್ತು. ಹಾಗಾಗಿ ನನಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಕಷ್ಟ ಅಂತ ಅನಿಸ್ತಿಲ್ಲ. ಆದರೆ ಪಾತ್ರಕ್ಕೆ ಬೇಕಾಗಿರುವಂಥ ಒಂದಷ್ಟು ತಯಾರಿಗಳು ಮಾಡ್ಕೋಬೇಕಾಗ್ತಂತು, ಅದನ್ನು ಮಾಡ್ಕೊಂಡು. ಓಕೆ ಸರ್, ಈ ಸಿನಿಮಾದಲ್ಲಿ ನಾಲ್ಕು ಭಾಗಗಳಲ್ಲಿ ನೀವು ಕಾಣಿಸ್ಕೊತೀರಾ. ಸೊ 4 ಭಾಗಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ನಿಮಗೆ ಯಾವ ಥರ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ? 4 ಭಾಗಗಳಿಗೂ ಬೇರೆ ಬೇರೆ ರೀತಿಯ ತಯಾರಿ ಅವಶ್ಯಕತೆ ಇತ್ತು. ಅದನ್ನು ಮಾಡ್ಕೊಂಡಿದ್ದೀವಿ. ಆ ಸಂದರ್ಭಗಳಲ್ಲಿ ಈಗ ಪೌರಾಣಿಕ ಮಾಡಬೇಕು ಅಂತಂದಾಗ ಅದಕ್ಕೆ ಬೇರೆ ರೀತಿ ಭಾಷಾ ಪ್ರಯೋಗದಿಂದ ಹಿಡಿದು, ಭಾಷಾ ಸ್ಪಷ್ಟತೆಯಿಂದ ಹಿಡಿದು, ಒಬ್ಬ ರಾಕ್ಷಸನ ಪಾತ್ರವನ್ನು ಮಾಡಬೇಕು ಅಂದಾಗ ಅದಕ್ಕೆ ಬೇಕಾಗಿರುವಂಥ ಪ್ರಾಸ್ಥೆಟಿಕ್ಸು ತಯಾರಾಗೋದು. ಅದಕ್ಕೆ ಪ್ರತಿದಿನ ನಾನು ರೆಡಿ ಆಗೋಕ್ಕೆ 2-2.5 ತಾಸು ಆಗ್ತಾಯಿತ್ತು ರಾಕ್ಷಸನ ಪಾತ್ರದಲ್ಲಿ. ಸೊ ಆ ರೀತಿ ಬೇರೆ ಬೇರೆ, ಈಗ ಮಂಗಳೂರ್ದು ಮಾಡಬೇಕಾದ್ರೆ ಅಲ್ಲೇ 2 ತಿಂಗಳು ಇರ್ತಿದ್ದೆ ನಾನು. ಮಂಗಳೂರಿಗೆ ಹೋಗಿ ಆ ಕರಾವಳಿ ಭಾಗಕ್ಕೆ ಹೋಗಿ ಅಲ್ಲೇ 2 ತಿಂಗಳಿದ್ದೆ. ಕಂಬಳ ಓಡಿಸೋದು ಕಲಿತು, ಆ ಭಾಷೆ, ಆ ಜನ, ಅವ್ರ ಆಚಾರ ವಿಚಾರ ಈ ಥರ ಕಲಿಯುವಂಥ ಪ್ರಯತ್ನ ಆಗಿತ್ತು. ಅದೇ ರೀತಿ ಎಲ್ಲದಕ್ಕೂ, ಪೋರ್ಚುಗಲ್ಗೂ ಎಲ್ಲದಕ್ಕೂ ಅದರದೇ ಆದಂಥ ತಯಾರಿ ಇತ್ತು. ಸರ್, ಕಂಬಳನ ನೀವು ಮುಂಚೆ ಓಡಿಸಿದ್ರೆ ಅಥವಾ ಸಿನಿಮಾಗೋಸ್ಕರನೇ ಇಲ್ಲ, ನನಗೆ ಮುಂಚೆ ಕಂಬಳದ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇರಲಿಲ್ಲ. ಆದರೆ ಈ ಸಿನಿಮಾಗೋಸ್ಕರ ನಾನು ತಯಾರಿ ಮಾಡ್ಕೊಂಡಿದ್ದೆ. ಓಕೆ ಸರ್, ಓವರ್ ಆಲ್ ಆಗಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಲೈನಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿ ಆಗ್ತಿದೆ. ಪುನರ್ಜನ್ಮದ ಕಥೆ, ಒಂದು ಫ್ಯಾಂಟಸಿ ಕಥೆ, ಭಾಳ ಅಪರೂಪದ ಕಥೆ. ಈ ಥರದೊಂದು ಸಿನಿಮಾ ಕನ್ನಡದಲ್ಲಿ ಬಂದಿರೋದೇ ಭಾಳ ಅಪರೂಪ. ಎಲ್ಲರೂ ಬೆಂಬಲ ಕೊಡಿ ಅಂತ ಕೇಳ್ತೀನಿ.